ಆತ್ಮೀಯ ವಿಟಿಯು ವಿದ್ಯಾರ್ಥಿಗಳೇ, ಈ ವಿಡಿಯೋನಲ್ಲಿ ನಾನು ನಿಮ್ಗೆಲ್ಲ ಈ ಸಾಂಸ್ಕೃತಿಕ ಕನ್ನಡ ಪಠ್ಯಪುಸ್ತಕದ ಸಿಲೆಬಸ್ ಬಗ್ಗೆ ನಾನು ಹೇಳ್ತೀನಿ. ಪರಿವಿಡಿ ಅಂದ್ರೆ ಸಿಲೆಬಸ್ ಅಂತ ಕರಿತೀವಿ. ಇಲ್ಲಿ ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಈ ವಿಟಿಯು ಸಿಲೆಬಸ್ ಮತ್ತೆ ಕನ್ನಡ ವಿಷಯದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ಸಾಂಸ್ಕೃತಿಕ ಕನ್ನಡ ಮತ್ತೆ ಬಳಕೆ ಕನ್ನಡ ಅಂತ ಎರಡೂ ಇದ್ದಾವೆ. ಮೊದಲನೇಗೆ ನಾನು ಸಾಂಸ್ಕೃತಿಕ ಕನ್ನಡ ಪಠ್ಯಪುಸ್ತಕದ ಒಂದು ಸಿಲೆಬಸ್ ನ ಹೇಳ್ತಾ ಹೋಗ್ತೇನೆ. ಇಲ್ಲಿ 5 ಭಾಗಗಳನ್ನಾಗಿ ಮಾಡಿದ್ದಾರೆ ಈ ಸಾಂಸ್ಕೃತಿಕ ಕನ್ನಡವನ್ನ. ಮೊದಲನೇ ಭಾಗದಲ್ಲಿ ಕೆಲವೊಂದಷ್ಟು ಆರ್ಟಿಕಲ್ಸ್ ಇದಾವೆ, ಲೇಖನಗಳು ಅಂತ ಕರಿತೀವಿ. ಏನು ಈ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಲೇಖನಗಳು. ಇಲ್ಲಿ 3 ಬೇರೆ ಬೇರೆ ಆತರ್ಗಳು ಬರೆದಿರ್ತಕ್ಕಂಥ 3 ಲೇಖನಗಳನ್ನ ಭಾಗ 1ರಲ್ಲಿ ನಾವು ಓದ್ಕೊಂಡು ಹೋಗ್ಬೇಕಾಗ್ತದೆ. ಮೊದಲನೇ ಲೇಖನ ಹಂಪ ನಾಗರಾಜಯ್ಯ ಬರೆದಿರ್ತಕ್ಕಂಥದ್ದು, ಹಂಪನ ಅಂತ ಕರಿತೀವಿ ಅವ್ರನ್ನ, ಕರ್ನಾಟಕ ಸಂಸ್ಕೃತಿ ಅಂತಕ್ಕಂಥದ್ದು. ಅದಾದ ನಂತರ ಎರಡನೇ ಲೇಖನ ಜಿ ವೆಂಕಟಸುಬ್ಬಯ್ಯನವರು ಬರೆದಿರ್ತಕ್ಕಂಥದ್ದು, ಕರ್ನಾಟಕದ ಏಕೀಕರಣ ಒಂದು ಅಪೂರ್ವ ಚರಿತ್ರೆ. ಅವರ ಒಂದು ಒಂದು ಚಿಂತನೆಯನ್ನ ಅವರು ಹಂಚಿಕೊಂಡಿದ್ದಾರೆ ಈ ಬರಹದಲ್ಲಿ, ಈ ಲೇಖನದಲ್ಲಿ. ಇನ್ನು ಮೂರನೇದಾಗಿ, ಈಗಾಗಲೇ ಹಳೆ ಸಿಲೆಬಸ್ ಏನಿತ್ತು ಆಡಳಿತ ಕನ್ನಡದಲ್ಲಿ, ಅಲ್ಲಿ ಒಂದು ಲೇಖನ ಇತ್ತು ಆಡಳಿತ ಭಾಷೆಯಾಗಿ ಕನ್ನಡ. ಅದನ್ನ ಮತ್ತೆ ಯಥಾವತ್ತಾಗಿ ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇವು 3 ಸೇರಿಸಿದ್ರೆ ಭಾಗ 1 ಆಗುತ್ತೆ. ಇದಾದ ನಂತರ ಭಾಗ 2ರಲ್ಲಿ ನಾವು ಆಧುನಿಕ ಪೂರ್ವಕ್ಕೆ ಸಂಬಂಧಿಸಿದ ಕೆಲವೊಂದು ಪದ್ಯಗಳನ್ನ ಅಂದ್ರೆ ಕಾವ್ಯ ಭಾಗವನ್ನ ನೋಡ್ಕೊಂಡು ಹೋಗ್ತೀವಿ. ಏನು ಆಧುನಿಕ ಪೂರ್ವದಂತಂದ್ರೆ ಏನು, ಎಲ್ಲ ವಚನಗಳು, ಕೀರ್ತನೆಗಳು, ತತ್ವಪದಗಳು ಮತ್ತೆ ಜನಪದ ಗೀತೆ ಎಲ್ಲ 12ನೇ ಶತಮಾನ 13ನೇ ಶತಮಾನ ಈ ತರದವು. ಸೊ ಮೊದಲನೇದಾಗಿ ವಚನಗಳು ಅಂತಕ್ಕಂಥದ್ದು ಫಸ್ಟ್ ನಮ್ಮ ಮನಸ್ಸಿಗೆ ಬಂದ ತಕ್ಷಣ ನಮ್ಮ ಕಣ್ಮುಂದೆ ಬರ್ತಕ್ಕಂಥ ಪಿಕ್ಚರ್ ಬಸವಣ್ಣನವರು, ಅಕ್ಕಮಹಾದೇವಿಯವರು. ಈ ಬಸವಣ್ಣನವರ ಒಂದು ಕವನ ಅಥವಾ ವಚನ, ಅಕ್ಕಮಹಾದೇವಿಯವರ ವಚನಗಳು, ಅಲ್ಲಮ ಪ್ರಭುನ ವಚನಗಳು, ಆಯ್ದಕ್ಕಿ ಮಾರಯ್ಯ, ಜೇಡರ ದಾಸಮಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ, ಹೀಗೆ 1, 2, 3, 4, 5, 6 ವಚನಕಾರರ ವಚನಗಳನ್ನ ಇಲ್ಲಿ ನಾವು ಓದ್ಕೊಂಡು ಹೋಗ್ಬೇಕಾಗ್ತದೆ. ಅದಾದ ನಂತರ ಅದೇ ಭಾಗ 2ರಲ್ಲಿ ಕೀರ್ತನೆಗಳು ಅಂತ. ಸೊ ಇಲ್ಲಿ ಇಬ್ಬರು ದಾಸ ಸಾಹಿತಿಗಳ ಕೀರ್ತನೆಗಳನ್ನ ಅಳವಡಿಸಿದ್ದಾರೆ. ಒಂದು ಪುರಂದರದಾಸರದ ಒಂದು ಕೀರ್ತನೆಗಳು, ಇನ್ನೊಂದು ಕನಕದಾಸರ ಕೀರ್ತನೆ. ಈ ಪುರಂದರದಾಸರ ಕೀರ್ತನೆ ಯಾವ್ದು ಅಂದ್ರೆ, ಅದರಿಂದ ಏನು ಫಲ ಇದರಿಂದ ಏನು ಫಲ ಎಂಬತಕ್ಕಂಥ ಒಂದು ಕೀರ್ತನೆ. ಅದಾದ ನಂತರ ಕನಕದಾಸರ ಒಂದು ಕೀರ್ತನೆ, ತಲ್ಲಣಿಸಿದಿರು ಕಂಡ್ಯ ತಾಳು ಮನವೇ ಎಂಬತಕ್ಕಂಥ ಒಂದು ಅದ್ಭುತವಾದಂತ ಒಂದು ಕೀರ್ತನೆ. ಈ 2 ಕೀರ್ತನೆಗಳು ಭಾಗ 2ರಲ್ಲೇ ಬರ್ತಕ್ಕಂಥದ್ದು. ಇನ್ನು ಇದೇ ಭಾಗ 2ರಲ್ಲಿ ಮೂರನೇದು ತತ್ವ ಪದಗಳು. ಏನು ಈ ಫಿಲಾಸಫಿ ಹೇಳ್ತಕ್ಕಂಥ ಫಿಲಾಸಾಫಿಕಲ್ ಸಾಂಗ್ಸ್ ಅಂತ ಕರಿತೀವಲ್ಲ, ತತ್ವ ಪದಗಳು. ಅಲ್ಲಿ ಇಬ್ಬರು ತತ್ವಪದ ಸಾಹಿತಿಗಳನ್ನ ನಾವಿಲ್ಲಿ ನೆನ್ಪು ಮಾಡ್ಕೊಳ್ಬೇಕಾಗ್ತದೆ. ಒಂದು ಸಂತ ಶಿಶುನಾಳ ಶರೀಫ, ಇನ್ನೊಂದು ಬಾಲಲೀಲಾ ಮಹಂತ ಶಿವಯೋಗಿ ಎಂಬತಕ್ಕಂಥವ್ರು. ಈ ಸಂತ ಶಿಶುನಾಳ ಶರೀಫ್ ಅವರ ಒಂದು 1000 ಕೊಡಗಳ ಸುಟ್ಟು ಎಂಬತಕ್ಕಂಥ ಒಂದು ಪದ ಅಂದ್ರೆ ಪದ್ಯ, ಇನ್ನೊಂದು ಶಿವಯೋಗಿ ಎಂಬತಕ್ಕಂಥ ಬಾಲಲೀಲಾ ಶಿವಂತ ಮಹಾಂತ ಶಿವಯೋಗಿ ಅವರ ಒಂದು ಪದ್ಯ. ಈ 2 ತತ್ವ ಪದಗಳನ್ನ ಇಲ್ಲಿ ನಾವು ಓದ್ಕೊಂಡು ಹೋಗ್ಬೇಕಾಗ್ತದೆ. ಅದಾದ ನಂತರ ಜನಪದ ಗೀತೆ, ಬೀಸುವ ಪದ, ಬಡವರಿಗೆ ಸಾವು ಕೊಡಬೇಡ, ಎರಡಿದೆ, ಒಂದು ಬೀಸುವ ಪದ, ಇನ್ನೊಂದು ಬಡವರಿಗೆ ಸಾವು ಕೊಡಬೇಡ ಎಂಬತಕ್ಕಂಥ 2 ಜನಪದ ಪದ್ಯಗಳನ್ನ ನಾವಿಲ್ಲಿ ಈ ಭಾಗ 2ರಲ್ಲಿ ಓದ್ಬೇಕಾಗ್ತದೆ. ಇಲ್ಲಿಗೆ ಭಾಗ 2 ಮುಗಿಯುತ್ತೆ. ಇದಾದ ನಂತರ ಭಾಗ 3ರಲ್ಲಿ ಆಧುನಿಕ ಕಾವ್ಯ ಭಾಗ. ಆಧುನಿಕ ಕಾವ್ಯ ಭಾಗ ಅಂದ್ರೆ ಇತ್ತೀಚೆಗೆ ಬಂದಂತ ಕುವೆಂಪು ಆಗ್ಬೋದು, ಬೇಂದ್ರೆ ಆಗ್ಬೋದು, GSS ಆಗ್ಬೋದು, ಕಂಬಾರರಾಗ್ಬೋದು, ಇವರ ಒಂದು ಕವಿತೆಗಳನ್ನ ಇಲ್ಲಿ ನಾವು ಓದ್ಬೇಕಾಗ್ತದೆ ಭಾಗ 3ರಲ್ಲಿ. ಅದು ಯಾವ್ಯಾವ ಅಂದ್ರೆ, ಮೊದಲನಿಗೆ ಮಂಕುತಿಮ್ಮನ ಕಗ್ಗ. ಈ DV ಗುಂಡಪ್ಪನವರು ಬರೆದಿರ್ತಕ್ಕಂಥದ್ದು. ಈ ಮಂಕುತಿಮ್ಮನ ಕಗ್ಗವನ್ನ ನಾವೇನಂತ ಕರಿತೀವಿ, ಕನ್ನಡದ ಭಗವದ್ಗೀತೆ ಅಂತಾನೆ ಕರಿತೀವಿ. ಅಷ್ಟು ಒಂದು ತಿರುಳು ಈ ಮಂಕುತಿಮ್ಮನ ಕಗ್ಗದಲ್ಲಿ ಇದೆ. ಸೊ ಅದರಲ್ಲಿ ಕೆಲವೊಂದು ಆಯ್ದ ಪದ್ಯಗಳನ್ನ ನಾವಿಲ್ಲಿ ಓದ್ಕೊಂಡು ಹೋಗ್ತೀವಿ. ಅದಾದ ನಂತರ ಇನ್ನೊಂದು ದ.ರಾ ಬೇಂದ್ರೆ ಅವರ ಒಂದು ಪದ್ಯ, ಅದ್ಭುತವಾದಂತದ್ದು, ಕುರುಡು ಕಾಂಚನ. ಸೊ ದ.ರಾ ಬೇಂದ್ರೆ ಅವರು ನಿಮ್ಗೆ ಗೊತ್ತಿರ್ಬೇಕು, ಎಂಥ ಒಂದು ವ್ಯಕ್ತಿತ್ವವನ್ನ ಹೊಂದಿದ್ದಂತ ವ್ಯಕ್ತಿಯವರು ಅಂತ. ಸೊ ಅವರಾದ ನಂತರ ಕುವೆಂಪು, ನಮ್ಮ ರಾಷ್ಟ್ರಕವಿ ಕುವೆಂಪು ಬರೆದಿರ್ತಕ್ಕಂಥ ಒಂದು ಹೊಸಬಾಳಿನ ಗೀತೆ ಎಂಬತಕ್ಕಂಥ ಒಂದು ಪದ್ಯ. ಅದಾದ್ಮೇಲೆ KS ನರಸಿಂಹಸ್ವಾಮಿ, ನಮ್ಮ ಕನ್ನಡದ ಪ್ರೇಮ ಕವಿ ಅಂತಾನೆ ಇವರನ್ನ ನಾವು ಕರಿತೀವಿ, ಹೆಂಡತಿಯ ಕಾಗದ ಎಂಬತಕ್ಕಂಥ ಒಂದು ಪದ್ಯ. ಅದಾದ ನಂತರ GS ಶಿವರುದ್ರಪ್ಪರವರ ಒಂದು ಮಬ್ಬಿನಿಂದ ಮಬ್ಬಿಗೆ ಎಂಬತಕ್ಕಂಥ ಒಂದು ಪದ್ಯ. ಅದಾದ ನಂತರ ಚಂದ್ರಶೇಖರ ಕಂಬಾರರ ಒಂದು ಆ ಮರ ಈ ಮರ ಎಂಬತಕ್ಕಂಥದ್ದು. ಅದಾದ ನಂತರ ಸಿದ್ಧಲಿಂಗಯ್ಯನವರ ಚೋಮನ ಮಕ್ಕಳ ಹಾಡು. ಸೊ ಇಲ್ಲಿಗೆ 1, 2, 3, 4, 5, 6, 7 ಪದ್ಯಗಳನ್ನು ನಾವು ಭಾಗ 3ರಲ್ಲಿ ಓದ್ಬೇಕಾಗ್ತದೆ.
ಸೊ ಅದಾದ ನಂತರದಲ್ಲಿ ಭಾಗ 4ಕ್ಕೆ ಹೋದ್ರೆ ಅಲ್ಲಿ ಒಂದಷ್ಟು ತಾಂತ್ರಿಕ ವ್ಯಕ್ತಿ ಪರಿಚಯ, ಕಥೆ ಮತ್ತು ಪ್ರವಾಸ ಕಥನದ ಬಗ್ಗೆ 3 ಪಾಠಗಳನ್ನ ನಾವು ಇಲ್ಲಿ ಓದ್ಬೇಕಾಗ್ತದೆ ಭಾಗ 4ರಲ್ಲಿ. ಒಂದು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ವ್ಯಕ್ತಿ ಮತ್ತು ಐತಿಹ್ಯ. ಇದು ಹಳೇ ಒಂದು ಆಡಳಿತ ಕನ್ನಡ ಅಂತ ಏನಿತ್ತು ಅದರಲ್ಲೂ ಕೂಡ ಇದು ಇತ್ತು. ಸಾರಿ, ಆಡಳಿತ ಕನ್ನಡ ಅಲ್ಲ, ಅದಕ್ಕಿಂತ ಹಿಂದೆ ನಾವು ಕನ್ನಡ ಮನಸ್ಸು ಅಂತಕ್ಕಂಥ ಒಂದು ಪಠ್ಯಕ್ರಮವನ್ನ ಅಳವಡಿಸಿದ್ರು ವಿಟಿವಿನವರು. ಆ ಕನ್ನಡ ಮನಸ್ಸು ಪುಸ್ತಕದಲ್ಲಿ ಇದಿತ್ತು. ಎನ್ ಮೂರ್ತಿರಾವ್ ಬರೆದಿರ್ತಕ್ಕಂಥದ್ದು ಒಂದು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ವ್ಯಕ್ತಿ ಮತ್ತು ಐತಿಹ್ಯ, ಅದನ್ನು ಮತ್ತೆ ಇಲ್ಲಿ ಇಟ್ಟಿದ್ದಾರೆ. ಅದಾದ ನಂತರ ವಸುಧೇಂದ್ರ ಬರೆದಿರ್ತಕ್ಕಂಥ ಯುಗಾದಿ ಎಂಬತಕ್ಕಂಥ ಒಂದು ಪ್ರವಾಸ ಕಥೆ. ಅದಾದ ನಂತರ ಮೆಘಾನೆ ಎಂಬ ಗಿರಿಜನ ಪರ್ವತ, ಚಿ ಬೋರಲಿಂಗಯ್ಯ ಬರೆದಿರ್ತಕ್ಕಂಥದ್ದು. ಇಲ್ಲಿಗೆ ಈ ಕಥೆ ಮತ್ತು ಪ್ರವಾಸ ಕಥನಗಳ ವ್ಯಕ್ತಿ ಪರಿಚಯ ಇಲ್ಲಿಗೆ ಮುಗಿಯುತ್ತಾ ಬರುತ್ತೆ. ಇದಾದ ನಂತರ ಕೊನೆಯ ಭಾಗಕ್ಕೆ ಹೋದ್ರೆ ನಾವು ಈ 5ನೇ ಭಾಗದಲ್ಲಿ, ಭಾಗ 5ರಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಬಂಧಪಟ್ಟಂತ ಕೆಲವೊಂದಷ್ಟು ಲೇಖನಗಳನ್ನ ಇಲ್ಲಿ ನಾವು ಓದ್ಬೇಕಾಗ್ತದೆ. ಮೊದಲನೇದಾಗಿ ಕರಕುಶಲ ಕಲೆಗಳು ಮತ್ತು ಪರಂಪರೆಯ ವಿಜ್ಞಾನ, ಇದನ್ನ ಬರೆದಿರ್ತಕ್ಕಂಥವ್ರು, ಈ ಲೇಖನವನ್ನ ಬರೆದಿರ್ತಕ್ಕಂಥವ್ರು ಕರಿಗೌಡ ಬೀಚನಹಳ್ಳಿ ಅಂತಕ್ಕಂಥವ್ರು. ಅದಾದ ನಂತರ ವಿಶಿಷ್ಟವಾಗಿ ಇಲ್ಲಿ ಕ ಮತ್ತು ಬರಹ ತಂತ್ರಾಂಶಗಳು ಮತ್ತು ಕನ್ನಡದ ಟೈಪಿಂಗ್ ಬಗ್ಗೆ ಕೆಲವೊಂದಷ್ಟು ಲೇಖನವನ್ನ ಇಲ್ಲಿ ಅಂದ್ರೆ ಬರಹಗಳನ್ನ ಇಲ್ಲಿ ಬರೆದಿದ್ದಾರೆ. ಅದಾನಂತರ ಕನ್ನಡ ಕಂಪ್ಯೂಟರ್ ಶಬ್ದಕೋಶ, ನಂತರ ತಾಂತ್ರಿಕ ಪದಕೋಶ, ತಾಂತ್ರಿಕ ಹಾಗೂ ಪಾರಿಭಾಷಿಕ ಕನ್ನಡ ಪದಗಳ ಬಗ್ಗೆ ಒಂದಷ್ಟು ವಿಷಯವನ್ನ ಇಲ್ಲಿ ಭಾಗ 5ರಲ್ಲಿ 4ನೇ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನ ಡಾಕ್ಟರ್ ಎಲ್ ತಿಮ್ಮೇಶ್ ಮತ್ತು ಪ್ರೊಫೆಸರ್ ವಿ ಕೇಶವಮೂರ್ತಿ ಅವರು ಬರೆದಿರ್ತಕ್ಕಂಥದ್ದು ಈ ತಾಂತ್ರಿಕ ಪದಕೋಶ ಅಂತಕ್ಕಂಥದ್ದು. ಇಲ್ಲಿಗೆ ನಮ್ಮ ಈ ಸಾಂಸ್ಕೃತಿಕ ಕನ್ನಡದ ಪಠ್ಯ ಭಾಗ ಮುಗಿಯುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಬಳಕೆ ಕನ್ನಡದ ಒಂದು ಪಠ್ಯಕ್ರಮವನ್ನು, ಸಿಲೆಬಸ್ ಅಂದ್ರೆ ಏನು ಬಳಕೆ ಕನ್ನಡ ಅಂತ ಏನ್ ಕರಿತೀವಿ ಅದರಲ್ಲಿ ಏನ್ ಸಿಲೆಬಸ್ ಅದನ್ನ ನಾನು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಆಲ್.